ತುಮಕೂರಿನಲ್ಲಿ ಹಾಡಹಗಲೇ ಮಹಿಳೆ ಕಿಡ್ನಾಪ್ ನಡೆದಿದೆ. ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾದ್ರೂ ಯಾಕೆ? ಎಲ್ಲರ ಎದುರೇ ಕಾರ್ನಲ್ಲಿ ಪುಂಡರು ಆಕೆಯನ್ನ ಎತ್ತಾಕೊಂಡು ಹೋಗಿದ್ದಾರೆ. ತುಮಕೂರಿನಲ್ಲಿ ಈ ರೀತಿ ಹಾಡಹಗಲೇ ಕಿಡ್ನಾಪ್ ಆಗಿರೋದು ಎಲ್ಲರ ಎದುರುಗಡೆನೆ ಕಾರಲ್ಲಿ ಬಂದಿದ್ದಂತ ಪುಂಡರು ಆಕೆಯನ್ನ ಎತ್ತಾಕೊಂಡು ಹೋಗಿದ್ದಾರೆ. ತುಮಕೂರು ಹಾಲು ಒಕ್ಕೂಟದ ಚುನಾವಣೆ ಗಲಾಟೆ ಇದು. ಹಾಲು ಒಕ್ಕೂಟದ ಮಹಿಳಾ ಕಾರ್ಯದರ್ಶಿ ಈಗ ಕಿಡ್ನಾಪ್ ಆಗಿರೋದು. ತುಮಕೂರು ಜಿಲ್ಲೆ ಯಲದಬಾಗಿಯಲ್ಲಿ ಈ ಕಿಡ್ನಾಪ್ ನಡೆದಿರೋದು. ಇನ್ನು ಕಾರ್ಯದರ್ಶಿ ಅನ್ನಪೂರ್ಣ ಅನ್ನೋರನ್ನ ಪುಂಡರು ಎಳ್ಕೊಂಡು ಹೋಗಿದ್ದಾರೆ. ಹಾಲು ಉತ್ಪಾದಕರ ಸಂಘದ ಚುನಾವಣೆ ಸಂಬಂಧ ಗಲಾಟೆ ಆಗ್ತಾ ಇತ್ತು. ಇದೇ 30ರಂದು ಸಂಘಕ್ಕೆ ಚುನಾವಣೆ ಘೋಷಣೆ ಕೂಡ ಆಗಿತ್ತು. ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ಗೆ ಬೆಂಬಲವನ್ನ ಕಾರ್ಯದರ್ಶಿ ಅನ್ನಪೂರ್ಣ ಅವರು ಕೊಟ್ಟಿದ್ರು. ಇದರಿಂದ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ. ಮತ ಚಲಾಯಿಸಲು ಗುರುತಿನ ಪತ್ರವನ್ನ ಅನ್ನಪೂರ್ಣಮ್ಮ ನೀಡಬೇಕಾಗಿತ್ತು. ಆದ್ರೆ ಇವತ್ತು ಹಾಡಹಗಲೇ ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ. ಕಾರ್ನಲ್ಲಿ ಎಲ್ಲರ ಎದುರುಗಡೆನೆ ಆಕೆಯನ್ನ ಕಾರ್ನಲ್ಲಿ ತುಂಬಿಸಿಕೊಂಡು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅನ್ನಪೂರ್ಣಮ್ಮ ಬಳಿ ಸಂಘದ ಸದಸ್ಯರ ಗುರುತಿನ ಪತ್ರಗಳಿದ್ವು. ಮತಪತ್ರಗಳನ್ನ ಹಂಚದಂತೆ ತಡೆಯೋದಕ್ಕೆ ಈ ಪ್ರಯತ್ನವನ್ನ ಮಾಡಿದ್ದಾರೆ. ಕಳ್ಳಂಬೆಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಈ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್, ಚುನಾವಣೆಗೆ ಸಂಬಂಧಪಟ್ಟಂತೆ ಮತಪತ್ರಗಳು ಮತ ಚೀಟಿಗಳು ಇವ್ರ ಹತ್ರ ಇತ್ತು, ಅನ್ನಪೂರ್ಣಮ್ಮ ಅವರ ಹತ್ರ. ಸೊ ಅದಕ್ಕೋಸ್ಕರ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಎಲ್ಲರೂ ಅಲ್ಲಿದ್ರು, ಪ್ರತ್ಯಕ್ಷದರ್ಶಿಗಳಿದ್ರು. ಈಗ ಪೊಲೀಸ್ ಕೇಸ್ ಏನಾದ್ರೂ ಆಗಿದ್ಯಾ? ಯಾವ ರೀತಿ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಎಲ್ಲ? ಶರ್ಮಿತಾ, ಏನು ಶಿರಾ ತಾಲೂಕಿನ ಯಲದಬಾಗಿ ಎಂಬ ಒಂದು ಗ್ರಾಮದಲ್ಲಿ ಒಂದು ಘಟನೆ ನಡೆದಕ್ಕಂಥದ್ದು. ಏನೋ ಶಿರಾ ತಾಲೂಕಿನ ತುಮಕೂರು ಜಿಲ್ಲೆಯಾದ್ಯಂತ ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ನಿರ್ದೇಶಕರ ಪದಾಧಿಕಾರಿ ಸ್ಥಾನಕ್ಕೆ ಒಂದು ಚುನಾವಣೆ ನಡೆತಕ್ಕಂಥದ್ದು. ಆ ಚುನಾವಣೆಯಲ್ಲಿ ಅಲ್ಲಿನ ಏನು ಲೋಕಲ್ ಡೈರಿ ಅಂದ್ರೆ ತಾಲೂಕಿನಲ್ಲಿ ಡೈರಿ ಲೋಕಲೇಟ್ಸ್ ಅಲ್ಲಿ ಇವರೇ ಕಾರ್ಯದರ್ಶಿಯಾಗಿ ಯಾರಾಗಿರ್ತಾರೋ ಅವರೇ ಇಂತಿಂತವರೇ ಮತ ಹಾಕ್ಬೇಕು ಅಂತ ಹೇಳಿ ಇವರೇ ಒಂದು ಏನು ಒಂದು ರೆಸಲ್ಯೂಷನ್ ಪಾಸ್ ಮಾಡಿರ್ತಾರೆ. ಸೊ ಇವ್ರು ಯಾವ ರೆಸಲ್ಯೂಷನ್ ಪಾಸ್ ಮಾಡಿರ್ತಾರೋ ಸೊ ನಡವಳಿಯಲ್ಲಿ ಅವರೇ ಇಲ್ಲಿ ಒಂದು ಮತ ಹಾಕ್ಬೇಕು. ಸೊ ಇದು ಈ ಒಂದು ನಡವಳಿ ಪ್ರಕಾರ ಇವತ್ತು ಏನು ಜೆಡಿಎಸ್ ನ ಕಾಂತಮ್ಮ ಎಂಬ ಮಹಿಳೆ ಪರವಾಗಿ ಇವರು ಒಂದು ಮತ ಚಲಾಯಿಸಬೇಕು ಅಂತ ಹೇಳಿ ಒಂದು ನಡವಳಿ ನಿರ್ಣಯ ಮಾಡಿರ್ತಾರೆ. ಸೊ ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿರ್ತಾರೆ. ಆದ್ರೆ ಇದು ಇವರ ಒಂದು ನಡವಳಿ ಮಾಡಿದ್ದು ಏನು ಕಾಂಗ್ರೆಸ್ ಮತ್ತೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಕಣ್ಣು ಕೆಂಪಗಾಯಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇಡೀ ನಡವಳಿಯನ್ನೇ ಚೇಂಜ್ ಮಾಡಿಸ್ಬೇಕು, ಏನಾದ್ರು ಮಾಡಿ ಬಿಜೆಪಿ ಅಥವಾ ಕಾಂಗ್ರೆಸ್ ಪರ ಒಂದು ಮತ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಬೆಳಿಗ್ಗೆ ಒಂದು ಕಿಡ್ನಾಪಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಈಗಾಗಲೇ ಏನು ಕಳ್ಳಂಬೆಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಆಗಿದ್ರು ಕೂಡ ಈವರೆಗೂ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗದೇ ಇರೋದು ನಿಜಕ್ಕೂ ಇದೊಂದು ಎಲ್ಲೋ ಒಂದ್ ಕಡೆ ಹೈಡ್ರಾಮಾ ಕ್ರಿಯೇಟ್ ಆಗ್ತಾ ಇದೆ ಅಂತ ಅನುಮಾನ ಮೂಡ್ತಾ ಇದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ವಿಠಲ್ ತಮ್ಮ ಇನ್ಫಾರ್ಮೇಶನ್ಗೆ.